ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಒಳ್ಳೆ ಚಿಕನ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಗೀ ರೈಸ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಇದು ಕುಕ್ಕರಲ್ಲಿ ಬೇಗ ಆಗುತ್ತೆ ಕರಿ, ಅದೇ ಟೈಮ್ಗೆ ರೈಸ್ ಕೂಡ ಮಾಡ್ಕೋಬೋದು. ತುಂಬ ಈಸಿ ಇದೆ ರೆಸಿಪಿ. ಇದನ್ನು ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡೋಣ. ಅದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಮೊದಲಿಗೆ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಕುಕ್ಕರ್ ಇಟ್ಟು ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ಸ್ಲೈಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಸಾಟ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕನೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಈಗಾಗಿದೆ. ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಸಹ ಸಾಕಾಗ್ತದೆ, ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇದಕ್ಕೆ 1 ಹಸಿಮೆಣಸು ಹಾಗೆ 2 ಸಣ್ಣ ಟೊಮೆಟೊ, ಮೀಡಿಯಮ್ ಟೊಮೆಟೊನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟ್ ಮಾಡ್ಕೋಬೇಕು ಇದನ್ನು ಸಹ. ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಟೊಮೆಟೊಗೆ. ಅದನ್ನು ಸಾಟ್ ಮಾಡಿಕೊಂಡು ಒಂದು 2-3 ನಿಮಿಷ ಬಿಡ್ತಾಯಿದ್ದೀನಿ. ನೋಡಿ, ಈಗ ಆಗಿದೆ. ಈಗ ಇದಕ್ಕೆ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು. ಇದಕ್ಕೆ 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು, 2 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ 2.5 ಟೀ ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಈಗ 3/4 kg ಚಿಕನ್ ತಗೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಕಡೆನೂ ಆಗಬೇಕು ಚಿಕನ್ದು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಒಂದು 2 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಆಗಿದೆ. ಈಗ ಇದನ್ನು ಪುನಃ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿ ಲೀವ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊರಿಯಾಂಡರ್ ಲೀವ್ಸ್ ಕೂಡ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸಿಂಗಲ್ಲೇ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ತದೆ ಅದಕ್ಕೆ. ಈಗ ಅದಕ್ಕೆ 2 ಕಪ್ಪಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಫಸ್ಟ್ 1 ಕಪ್ ಹಾಕ್ಕೊಂಡಿದ್ದೀನಿ. ಬೇಕಂತ ನೋಡಿ 2ನೇ ಕಪ್ ನೀರು ಹಾಕ್ಕೊಂಡಿದ್ದೀನಿ. ಚಿಕನಲ್ಲೂ ನೀರು ಬಿಡುತ್ತೆ, ಅದಕ್ಕೆ 2ನೇ ಕಪ್ಪು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಮೊದಲೇ ಟೊಮೆಟೊಗೆ ಹಾಕಿರೋದ್ರಿಂದ ನೋಡಿ ಹಾಕ್ಕೋಬೇಕು. ಉಪ್ಪು ಎಲ್ಲ ಇದೆಯಾ, ಸರಿಯಾಗಿದೆಯಾ ಅಂತ ನೋಡಿಬಿಟ್ಟೆ ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸಿ ಅದರ ಏರು ಹೋಗುವವರೆಗೂ ಹಾಗೆ ಇಡಬೇಕು. ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಗೆ ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಸಿಡಿತಿದ್ದಂಗೆ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ, ಸ್ಲೈಸ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರೈ ಆಗ್ತಾ ಇರಲಿ. ಆ ಕಡೆ ಅದಕ್ಕೆ ಅನ್ನಕ್ಕೆ ಬೇಕಾಗಿರುವಂಥ ನೀರು ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು. ಈಗ ಇದಕ್ಕೆ 2 ಹಸಿಮೆಣಸನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಟೊಮೆಟೊ ತುಂಬ ಬೇಯೋದು ಬೇಡ, ಹಾಗೆ ಸ್ವಲ್ಪ ಹೊತ್ತು ಸಾಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮಿಂಟ್ ಲೀವ್ಸು ಹಾಗೆ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈಗ ಕುದಿಸಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಕಪ್ಪಷ್ಟು ನೀರು ಆ್ಯಡ್ ಮಾಡಿದ್ದೀನಿ. 2.5 ಕಪ್ಪಷ್ಟು ಅಕ್ಕಿನ ತೊಳೆದು ಸೋಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡಿ ಆಮೇಲೆ ಬೇಕಿದ್ದರೆ ಪುನಃ ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ, ಕುದಿಸಿರೋದ್ರಿಂದ ಇದು ಬೇಗ ಕುದೀತದೆ, ಕುದಿಸಿರೋ ನೀರು ಆಗಿದ್ದರಿಂದ. ಅದು ಕುದೀತಾ ಇದೆ. ಇದಕ್ಕೆ ವಾಶ್ ಮಾಡಿ ಇಟ್ಟಿರುವಂಥ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಜೀರಾ ರೈಸ್ ತೊಗೊಂಡಿದ್ದೀನಿ ನಾನು. ಜೀರಾ ರೈಸ್ ನೀರಲ್ಲಿ ನೆನೆಸಿಡೋಕ್ಕಾಗೋದಿಲ್ಲ, ಆವಾಗಲೇ ವಾಶ್ ಮಾಡಿ ಸೋಸಿಟ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಸ್ಮತಿ ರೈಸಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ನನ್ನ ಜೊತೆ ಇರಲಿಲ್ಲ, ಅದಕ್ಕೆ ಜೀರಾ ರೈಸಲ್ಲಿ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು 5 ನಿಮಿಷ ಫುಲ್ ಫ್ಲೇಮಲ್ಲಿ ಇಡಬೇಕು. ನೀರು ಮತ್ತು ಅಕ್ಕಿ ಒಂದೇ ಲೆವೆಲ್ಗೆ ಬಂದಾಗ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು. ಫುಲ್ ಫ್ಲೇಮಲ್ಲಿಟ್ಟರೆ ಅದು ಹಂಗೆ ಇರುತ್ತೆ, ಬೇಯೋದಿಲ್ಲ ಅಕ್ಕಿ. ಅದಕ್ಕೆ ಸಿಮ್ಮಲ್ಲಿಟ್ಟು ಹಾಗೇ ಮುಚ್ಚಿಡಬೇಕು. ಒಂದು 10 ನಿಮಿಷ ಸಿಮ್ಮಲ್ಲೇ ಅದು ಬೇಯಬೇಕು. ಪುನಃ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಕೂಡ, ಉದುರುದ್ರಾಗಿದೆ. ಜೀರಾ ರೈಸ್ ಅಕ್ಕಿ ಬೇಗ ಬೇಯ್ತದೆ. ಗೀ ರೈಸ್ ಮಾಡೋದಕ್ಕೆ, ಬಿರಿಯಾನಿ ಮಾಡೋದಕ್ಕೆಲ್ಲ ಒಳ್ಳೆಯದು. ಸ್ವಲ್ಪ ಜನಕ್ಕೆ ಮಾಡೋಕ್ಕಾದರೆ, ತುಂಬ ಜನಕ್ಕಾದರೆ ಅದು ಸರಿ ಆಗೋದಿಲ್ಲ. ಮತ್ತು ಪರ್ಫೆಕ್ಟಾಗಿ ಮಾಡೋರಿಗೆ ಗೊತ್ತಿದ್ದರೆ ಮಾಡ್ಕೋಬೋದು. ಇದು ಆಗಿದೆ ನೋಡಿ ಹೇಗಿದೆ ಟೆಕ್ಸ್ಚರ್ ಅಂತ. ತುಂಬ ಕಲರ್ಫುಲ್ ಆಗಿದೆ ಅಲ್ವಾ. ಇದಕ್ಕೆ ಬೇಕಾದರೆ ಕ್ಯಾರೆಟನ್ನು ಆ್ಯಡ್ ಮಾಡ್ಬೋದು, ಇನ್ನೂ ಕಲರ್ಫುಲ್ಲಾಗಿ ಕಾಣುತ್ತೆ. ಈಗ ರೈಸ್ ರೆಡಿಯಾಗಿದೆ. ಆ ಕಡೆ ಕುಕ್ಕರ್ ವಿಜಿಲಾಗಿ ಅದರ ಏರೆಲ್ಲ ಹೋಗಿ ರೆಡಿಯಾಗಿದೆ. ಸಾರು ಕೂಡ ಸ್ವಲ್ಪ ನೀರು ಥರ ಇದೆ ಅಂತ ಅನಿಸ್ತು ನನಗೆ. ಈ ಥರನೇ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಬೋದು, ಆದರೆ ನಾನು ಇದನ್ನು ಸ್ವಲ್ಪ ಕುದಿಸಿ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊರಿಯಾಂಡರ್ ಲೀವ್ಸನ್ನು ಹಾಕ್ಕೊಂಡಿದ್ದೀನಿ. ನನಗಿಷ್ಟ ಇದರ ಫ್ಲೇವರು, ಅದಕ್ಕೆ ಇಷ್ಟೊಂದು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಎರಡೂ ರೆಡಿಯಾಗಿದೆ ಜೊತೆಯಲ್ಲೇ. ರೈಸ್ ನೋಡಿ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಒಳ್ಳೆ ಕಾಂಬಿನೇಷನು. ಸಂಡೇ ಸ್ಪೆಷಲ್ ಅಥವಾ ಯಾರಾದರೂ ನೆಂಟರು ಬಂದರೆ ಈ ಥರ ಎಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಕೂಡ. ನಾನು ಕುಕ್ಕರಲ್ಲಿ ಅವತ್ತು ಸ್ವಲ್ಪ ಲೇಟಾಗಿತ್ತು ಚಿಕನ್ ತರೋದಕ್ಕೆ, ಕುಕ್ಕರಲ್ಲಿ ಮಾಡಿ ನೋಡುವ ಅಂಥೇಳಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ರೈಸೂ, ಇದು ಕೂಡ ಕರಿ ಕೂಡ ತುಂಬ ಟೇಸ್ಟಿಯಾಗಿತ್ತು. ಮನೆಗೆ ಸಡನ್ನಾಗಿ ಯಾರಾದರೂ ನೆಂಟರು ಬಂದರೆ, ಯಾರಾದರೂ ಗೆಸ್ಟ್ ಇದ್ದರೆ, ಈ ಥರ ಒಕೇಶನ್ಗೆಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Take care. Bye bye. See you in next video.